ಮೆಲ್ಲಗೆ ಮಗಳೇ, ಮೆಲ್ಲಗೆ. ತುಂಬಾ ನಾಜೂಕಿನಿಂದ ಬೆಳೆದ ಮೆಣಸಿನಕಾಯಿ. ಇದಕ್ಕೆ ಸ್ವಲ್ಪ ಗಾಯ ಆದ್ರೂ ಈ ಮೆಣಸಿನಕಾಯಿ ತುಂಬಾ ಸುಂದರವಾಗಿದೆ. ಇದ್ರ ಜೊತೆ ಆಡ್ತಾ ಇರ್ಬೇಕು ಅನ್ಸುತ್ತೆ. ಮೆಣಸಿನಕಾಯಿ ಇರೋದೇ ಹಾಗೆ ಮಗಳೇ. ಎಷ್ಟು ಹಸಿರಾಗಿರುತ್ತೋ ಅಷ್ಟೇ ಸುಂದರವಾಗಿರುತ್ತೆ. ಮನಸ್ಸು ಚಂಚಲ ಆಗೇ ಆಗುತ್ತೆ. ಆದ್ರೆ ಎಚ್ಚರಿಕೆ, ಇದು ಅಷ್ಟೇ ಖಾರವಾಗಿರುತ್ತೆ. ಅಜ್ಜಿ, ಮಜಾ ಬರೋದೇ ಇದರ ಖಾರದಿಂದ ತಾನೆ. ಇಟ್ಸ್ ಲುಕಿಂಗ್ ಸೋ ಸ್ಪೈಸಿ. ನಾವು ರೈತರು ತಮ್ಮ ಕೈಯಾರೆ ಸಿಹಿ ಗುಣದಿಂದ ಇದರ ಖಾರವನ್ನ ತುಂಬ್ತೀವಿ. ಆದ್ರೆ ಕೈಯ ಸಿಹಿ ಗುಣದಿಂದ ಖಾರನ ಅಂದ್ರೆ ಅಜ್ಜಿ, ನಡಿ, ಇದು ದೊಡ್ಡ ಕತೆ. ಸಮಯ ಸಿಕ್ಕಾಗ ಹೇಳ್ತೀನಿ. ಕೈ ಕಾಲ್ ತೊಳಿ, ತಿಂಡಿ ತಿನ್ನೋ ಸಮಯ ಆಗ್ತಿದೆ. ತಾತನು ಬರೋ ಹೊತ್ತಾಯ್ತು. ಅರೆ, ಎಲ್ಲಿ ಹೋದ್ರಿ ಅಜ್ಜಿ ಮೊಮ್ಮಗಳು? ನಾವಂತೂ ಬಂದೇ ಬಿಟ್ವಿ. ಆದ್ರೆ ಒಂದು ವಿಚಾರ ಕೇಳ್ಬೇಕಿತ್ತು. ಕೇಳು. ಮೆಣಸಿನಕಾಯಿ ಖಾರವಾಗಿರುತ್ತೆ, ಆದ್ರೆ ಈ ಖಾರ ಕೈಯ ಸಿಹಿಯಿಂದ ಇದರಲ್ಲಿ ಹೇಗೆ ತುಂಬಿರುತ್ತೆ? ಇಲ್ಲಿ ಬಾ ಮಗ, ನಾನ್ ನಿನಗೆ ಹೇಳ್ತೀನಿ ಮೆಣಸಿನಕಾಯಿಯ ಬಣ್ಣದ ಬಗ್ಗೆ ಮತ್ತು ಇದರ ಖಾರದಲ್ಲಿ ನಮ್ಮ ಕೈಯ ಸಿಹಿಯ ಒಗಟು ಏನು ಅಂತ. ಹಾ, ಹೇಳಿ. ಈ ಒಗಟಿನ ಬಗ್ಗೆ ನಾನು ತಿಳ್ಕೊಳ್ತೀನಿ. ಈ ಕೈಗಳನ್ನು ನೋಡುತ್ತಿದ್ದೀಯಲ್ಲ, ಎಷ್ಟೊಂದು ಒರಟಾಗಿದೆ. ಇದು ರೈತನ ಕೈಗಳು. ಎಷ್ಟೊಂದು ಒರಟುತನ ಹೊರಗಿನಿಂದ ಕಾಣುತ್ತೋ ಅಷ್ಟೇ ಕೋಮಲತೆ ಕೂಡ ಇದರಲ್ಲಿ ಅಡಗಿದೆ. ಅದೇ ಕೋಮಲತೆ ಸಿಹಿಯನ್ನು ತುಂಬುತ್ತೆ ಅವನ ಬೇಸಾಯದಲ್ಲಿ, ಅವನ ಫಸಲುಗಳಲ್ಲಿ. ಹಾಗಿದ್ರೆ ಕೇಳು ಮೆಣಸಿನಕಾಯಿಯ ಕಥೆಯನ್ನ HPMನ ಮೂಲಕ. HPM ಏನು ಅಂದ್ರೆ, ಮೆಣಸಿನಕಾಯಿಯ ಕಥೆಯಲ್ಲಿ HPM ಅಂದ್ರೆ ಫಸಲಿನ ಪೂರ್ತಿ ಸುರಕ್ಷೆ, ಹಚ್ಚ ಹಸಿರಿನ ಗಿಡದಿಂದ ಹಿಡಿದು ಅದರ ಪೂರ್ತಿ ವಿಕಾಸದ ಭರವಸೆ. ಮೆಣಸಿನಕಾಯಿ ಬೆಳೆಸುವವರಿಗೆ HPM ಅಂದ್ರೆ ಏನು ಅಂತ ಗೊತ್ತಿಲ್ದಿದ್ರೆ ಈ ಬೆಳೆಯನ್ನ ಬೆಳೆಸೋಕೆ ಸಾಧ್ಯನೇ ಇಲ್ಲ. ಹೌದಾ? HPM ಅಂದ್ರೆ ಏನು, ಔಷಧಿನಾ? ಔಷಧಿ ಅಲ್ಲ ಹುಚ್ಚಿ, ಮೆಣಸಿನಕಾಯಿಯ ಒಳ್ಳೆಯ ಗೆಳೆಯ ಅನ್ನು. ಮೆಣಸಿನಕಾಯಿಯ ಫಸಲು ಸಾಮಾನ್ಯವಾಗಿ 150ರಿಂದ 180 ದಿನಗಳಲ್ಲಿ ನಡೆಯುವಂಥದ್ದು. ಈ ಸಮಯದಲ್ಲಿ ಗಿಡಗಳ ಬೆಳವಣಿಗೆ ಹವಾಮಾನಕ್ಕೆ ಅವಲಂಬಿತವಾಗಿರುತ್ತೆ. ಇದರಲ್ಲಿ ಮೊದಲಿನ 70ರಿಂದ 80 ದಿನ ವನಸ್ಮತಿ ಚರಣ ಅಂದ್ರೆ ಗಿಡವನ್ನು ನೆಡೋದ್ರಿಂದ ಹಿಡಿದು ಗಿಡ ಬೆಳೆದು ಗಟ್ಟಿಯಾಗುವವರೆಗೆ ಮತ್ತು ಎಲೆಗಳಿಂದ ತುಂಬಿ ಪೂರ್ತಿಯಾಗಿ ತಯಾರಾಗುವ ದಿನಗಳಾಗಿರುತ್ತೆ. ಇದರ ನಂತರ 80ರಿಂದ 90 ದಿನಗಳು ಪ್ರಜನನ ಚರಣವಾಗಿರುತ್ತೆ. ಈ ಸಮಯದಲ್ಲಿ ಗಿಡಗಳಲ್ಲಿ ಹೂಗಳು ಬರುತ್ತೆ ಮತ್ತು ಕಾಯಿಗಳಾಗುತ್ತೆ ಮತ್ತು ಮೆಣಸಿನಕಾಯಿ ಬೆಳೆಯುವವರೆಗಿನ ಪ್ರಕ್ರಿಯೆಯಾಗಿರುತ್ತೆ. ಕೇಳೋದಕ್ಕೆ ಈ ಪ್ರಕ್ರಿಯೆ ತುಂಬಾ ಸುಲಭವಾಗಿರುತ್ತೆ, ಆದರೆ ಮೆಣಸಿನಕಾಯಿಗೆ ಪ್ರತಿ ಹೆಜ್ಜೆಯಲ್ಲೂ ಕಷ್ಟಗಳು ಎದುರಾಗುತ್ತವೆ. ಇದನ್ನ ನೀನು ಹೀಗೆ ಅರ್ಥ ಮಾಡ್ಕೋ. ಹೇಗೆ ಹಸಿಮೆಣಸಿನಕಾಯಿಯಿಂದ ನಿನ್ನ ಬಾಯಿಯಲ್ಲಿ ಹೇಗೆ ನೀರು ಬರುತ್ತೋ ಹಾಗೇನೇ ದಷ್ಟಪುಷ್ಟವಾಗಿರುವ ಈ ಗಿಡಗಳನ್ನು ನೋಡಿ ಕೆಲವು ಹುಳಗಳು ಇದರ ಕಡೆಗೆ ಆಕರ್ಷಿತವಾಗುತ್ತೆ. ಇದರಲ್ಲಿ ಕೆಲವು ಕೀಟಗಳು ಗಿಡದ ಎಲೆಗಳನ್ನು ತಿನ್ನುತ್ತವೆ, ಇನ್ನು ಕೆಲವು ಇದರ ರಸವನ್ನು ಹೀರುತ್ತವೆ, ಇನ್ನು ಕೆಲವು ಫ್ರೂಟ್ ಬೋರರ್ ಅಂದ್ರೆ ಮೆಣಸಿನಕಾಯಿಯಲ್ಲಿ ತೂತನ್ನು ಮಾಡುವಂಥದ್ದಾಗಿರುತ್ತದೆ. ಮೆಣಸಿನಕಾಯಿಗೆ ಏನೆಲ್ಲ ತೊಡಕುಗಳು ಬರುತ್ತೋ ಅದರ ಉಪಾಯ ಅಂದ್ರೆ ಒಂದೇ ಉಪಾಯ, ಒಂದೇ ಹೆಸರು, HPM. ಮತ್ತು ಇದರ ಆಗ್ರೋ ಸೇಫ್ಟಿ ಪ್ರಾಡಕ್ಟ್ಸ್ ಅಂದ್ರೆ ಹುಳ ಕೀಟಗಳಿಂದ ಮೆಣಸಿನಕಾಯಿಗೆ ಮುಕ್ತಿ. ಈ ಕೀಟಗಳು ಮುಖ್ಯವಾಗಿ 3 ರೀತಿಯದ್ದಾಗಿರುತ್ತವೆ. ಮೊದಲನೆಯದು ಥ್ರಿಪ್ಸ್. ಈ ಪ್ರಜಾತಿಯ ಕೀಟ ಮತ್ತು ಅದರ ಲಾರ್ವಾ ಗಿಡವನ್ನು ಮತ್ತು ಎಲೆಯನ್ನು ಹಾಳು ಮಾಡುತ್ತವೆ. ಇದರ ರಸವನ್ನು ಹೀರುತ್ತವೆ. ಇದರಿಂದ ಎಲೆಗಳ ವಿಕಾಸ ಕುಂಠಿತವಾಗುತ್ತವೆ. ಎಲೆಗಳ ಮೇಲಿನ ಪದರು ಕಿತ್ತು ಹೋಗಿರುತ್ತವೆ. ಎಲೆಗಳೇ ಗಿಡಗಳಿಗೆ ಆಹಾರವನ್ನು ತಯಾರು ಮಾಡುತ್ತವೆ. ಹೀಗಿರುವಾಗ ಎಲೆಗಳೇ ಇಲ್ಲದಿದ್ದಲ್ಲಿ ಅಥವಾ ಅದಕ್ಕೆ ರೋಗ ಬಂದಲ್ಲಿ ಗಿಡಗಳು ಬಲಹೀನವಾಗುತ್ತವೆ ಮತ್ತು ವೈರಸ್ನ ಆಕ್ರಮಣ ಕೂಡ ಶುರುವಾಗುತ್ತೆ. ಇದಕ್ಕೆ ಹೈ ಇಮಿಡಾ 50ರಿಂದ 100 ಮಿಲಿಲೀಟರ್ ಮತ್ತು ಎಕ್ಸ್ಪರ್ಟ್ 88 ಗ್ರಾಂ ಈ ಪ್ರಮಾಣದಲ್ಲಿ 1 ಎಕರೆಗೆ ಸಾಕಾಗುತ್ತದೆ. ಎರಡನೆಯದು ಮೈಟ್ಸ್. ಇದು ಕೂಡ ಎಲೆಗಳ ತೊಟ್ಟಿನಿಂದ ರಸವನ್ನ ಹೀರಿ ಅದನ್ನು ಬಲಹೀನವನ್ನಾಗಿ ಮಾಡುತ್ತೆ. ಇದರಿಂದಾಗಿ ಕೂಡ ಎಲೆಗಳು ತುಂಬಾ ನಾಜೂಕಾಗುತ್ತವೆ. ಕೆಳಗಿನ ಬದಿಯಲ್ಲಿ ಸುಕ್ಕುಗಟ್ಟಲು ಶುರುವಾಗುತ್ತೆ ಮತ್ತು ಎಲೆಗಳು ತುಂಡು ತುಂಡಾಗಿ ಉದುರೋಕೆ ಶುರುವಾಗುತ್ತೆ. ಇದನ್ನು ನಿಯಂತ್ರಿಸುವುದಕ್ಕೆ HPMನ 2 ಔಷಧಗಳು ಉಪಯೋಗವಾಗುತ್ತೆ, ಈಗಲ್ ಮತ್ತು ಎಕ್ಸ್ಪರ್ಟ್. 1 ಎಕರೆಗೆ 240 ಗ್ರಾಂ ಪ್ರಮಾಣದಲ್ಲಿ 1 ಎಕರೆಗೆ ಮಾತ್ರ ಬಳಸಲಾಗುತ್ತೆ. ಯಾವಾಗ ಮೈಟ್ಸ್ ಕಾಣುತ್ತಾ ಆವಾಗ. ಮತ್ತು 15 ದಿನ ಕಳೆದ ನಂತರ ಮತ್ತೊಂದು ಬಾರಿ ಸಿಂಪಡಿಸಲಾಗುತ್ತೆ. ಇದೇ ರೀತಿಯಲ್ಲಿ 88 ಗ್ರಾಂನ ಪ್ರಮಾಣದಲ್ಲಿ ಎಕ್ಸ್ಪರ್ಟ್ ಅನ್ನ 50ರಿಂದ 60 ದಿನ ಪೂರ್ತಿಯಾಗುವಾಗ ಸಿಂಪಡಿಸಲಾಗುತ್ತೆ. ಇದೆರಡರ ಸಿಂಪಡಿಕೆಯಲ್ಲಿ ಗಮನ ಕೊಡಬೇಕಾದ ಅಂಶ ಏನೆಂದರೆ, ಎಲೆಗಳ ಕೆಳಗಿನ ಭಾಗಕ್ಕೆ ಔಷಧಿ ಮುಟ್ಟೋದು ಮುಖ್ಯ. ಯಾಕೆಂದ್ರೆ ಮೈಟ್ಸ್ ಸಾಮಾನ್ಯವಾಗಿ
ಎಲೆಗಳ ಕೆಳಗಿನ ಭಾಗದಲ್ಲೇ ಮನೆ ಮಾಡಿರುತ್ತವೆ. ತದನಂತರ ಇನ್ನೊಂದು ಕೀಟ ಎಫಿಡ್ಸ್ ಅಂತ. ಇದು ಕೂಡ ಗಿಡಗಳ ರಸವನ್ನು ಹೀರುತ್ತವೆ. ಇವುಗಳು ಸ್ರವಿಸುವ ದ್ರವ ಪದಾರ್ಥದಿಂದ ಗಿಡಗಳು ಕಪ್ಪಾಗೋಕೆ ಶುರುವಾಗುತ್ತೆ. ಇದು ಬಹಳಷ್ಟು ವೈರಸ್ಗಳಿಗೆ ಕೂಡ ಆಹ್ವಾನ ಒದಗಿಸುತ್ತೆ. ಇದರಿಂದ ಮೆಣಸಿನ ಗಿಡಕ್ಕೆ ಭೀಕರ ರೋಗಗಳನ್ನು ಎದುರಿಸಬೇಕಾಗುತ್ತದೆ. ಇದನ್ನು ನಿಯಂತ್ರಣ ಮಾಡೋಕೆ 1 ಎಕರೆಗೆ ಆಶೀರ್ವಾದಿ ಎಸ್ಸಿಯನ್ನು 320 ರಿಂದ 400 ಮಿಲಿಲೀಟರ್ನಷ್ಟು ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಳಸಬಹುದು. ಗಿಡ ನೆಟ್ಟು 40 ರಿಂದ 45 ದಿನಗಳ ನಂತರ ಈ ಔಷಧಿಯನ್ನು ಸಿಂಪಡಿಸಲಾಗುತ್ತೆ. ಇದಲ್ಲದೆ ಹೈಮೀಡವನ್ನು ಕೂಡ 50 ರಿಂದ 100 ಮಿಲಿಲೀಟರ್ನಷ್ಟು ಪ್ರಮಾಣದಲ್ಲಿ 1 ಎಕರೆಗೆ ಬಳಸಲಾಗುತ್ತದೆ. ಇದನ್ನು ಗಿಡ ನೆಟ್ಟು 30 ದಿನಗಳ ಒಳಗೆ ಸಿಂಪಡಿಸಲಾಗುತ್ತೆ. ಹಾಗಾದ್ರೆ ಹುಳಕೀಟಗಳು ನಾಶವಾದವು HPM ಪ್ರಾಡಕ್ಟ್ನಿಂದ. ಇನ್ನು ಮುಂದೆ ಮೆಣಸಿನಕಾಯಿ ಹೇಗೆ ಬೆಳೆಯುತ್ತೆ? ಇಲ್ಲಿಂದಲೇ ಮೆಣಸಿನ ಗಿಡಕ್ಕೆ ಕಷ್ಟಗಳು ಶುರುವಾಗುತ್ತೆ. ಗಿಡವೇನೋ ಹಚ್ಚ ಹಸುರಾಗಿದೆ. ಅದರಲ್ಲಿ ಈಗ ಹೂ ಬಿಡುವ ಮತ್ತು ಕಾಯಿಗಳಾಗುವ ಸಮಯ ಬಂತು. ಈಗಲೇ ಇದಕ್ಕೆ ಹೊಸ ಕೀಟಗಳ ಆಕ್ರಮಣ ಶುರುವಾಗುತ್ತೆ ಗಿಡಗಳ ಮೇಲೆ. ಹೌದಾ? ಹಾ, ಮೊದಲಿನ ಔಷಧಗಳಿಂದ ಮೆಣಸಿನ ಗಿಡದಲ್ಲಿ ಹೂ ಮತ್ತು ಕಾಯಿಗಳಾಗೋಕೆ ಶುರುವಾಗುತ್ತೆ. ಆದ್ರೆ ಇಲ್ಲಿಂದ ಆರಂಭ ಆಗತ್ತೆ ಫ್ರೂಟ್ಸ್ ಬೇರರ್ಸ್ನ ಹಾವಳಿ. ಈ ಕೀಟಗಳು ಮೆಣಸಿನಕಾಯಿಯಲ್ಲಿ ತೂತು ಮಾಡಿ ಅವುಗಳನ್ನು ಹಾಳು ಮಾಡುತ್ತೆ. ಇವುಗಳಲ್ಲಿ ನಾನಾ ಪ್ರಕಾರದ ಪ್ರಜಾತಿಗಳಿರುತ್ತವೆ. ಆದರೆ ಇದಕ್ಕೆ ರಾಮಬಾಣದಂಥ ಔಷಧಿ ಅಂದ್ರೆ ಎಕ್ಸ್ಪಿಎಂನ ವದ್ ಮತ್ತು ಎಕ್ಸ್ಪರ್ಟ್ ಆಗಿದೆ. ಎಕ್ಸ್ಪರ್ಟ್ ಅನ್ನು 50 ರಿಂದ 60 ದಿನಗಳ ನಂತರ ಸಿಂಪಡಿಸಲಾಗುತ್ತೆ. ಫ್ರೂಟ್ಸ್ ಬೋರರ್ಸ್ನಿಂದ ರಕ್ಷಣೆ ಪಡೆಯಲು ವದನ್ನು 1 ಎಕರೆಗೆ 200 ಮಿಲಿಲೀಟರ್ನ ಪ್ರಮಾಣದಲ್ಲಿ ಕಾಯಿ ಬಿಟ್ಟು 35 ರಿಂದ 40 ದಿನಗಳ ನಂತರ ಸಿಂಪಡಿಸಲಾಗುತ್ತೆ. ಇಷ್ಟರಿಂದಲೇ 1 ಎಕರೆಯಲ್ಲಿ ಬೆಳೆದಿರುವ ಫಸಲಿನ ಸುರಕ್ಷೆ ಪೂರ್ತಿಯಾಗಿ ನಿಶ್ಚಿತವಾಗಿರುತ್ತೆ. ಕೀಟಗಳ ಆಕ್ರಮಣ ಮಾತ್ರವಲ್ಲದೆ ಕೆಲವು ರೋಗಗಳು ಕೂಡ ಬದಲಾಗುವ ಹವಾಮಾನ ಮತ್ತು ವಾತಾವರಣದಿಂದ ಬರುತ್ತವೆ. ಇವುಗಳಿಂದಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗುವುದು, ಎಲೆಗಳಲ್ಲಿ ತೂತುಗಳಾಗುವುದು, ಅವು ಹಳದಿ ಅಥವಾ ಕಪ್ಪು ಬಣ್ಣಗಳಾಗುವುದು ಇತ್ಯಾದಿ ಲಕ್ಷಣಗಳು ಕೂಡ ಕಂಡುಬರುತ್ತವೆ. ಆವಾಗ ನಮಗೆ ನಿದಾರ್ ಎಂಬ ಔಷಧಿಯನ್ನು 1 ಎಕರೆಗೆ 0.4% ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಳಸಲಾಗುತ್ತದೆ. ಇದರ ಜೊತೆಗೆ ಕೆಲವು ಮಾರಣಾಂತಿಕ ರೋಗ ಕೂಡ ಆಗತ್ತೆ. ಇದರಲ್ಲಿ ಕೊಂಬೆಗಳು ಮೇಲಿಂದ ಒಣಗಿ ಹೋಗುತ್ತವೆ ಮತ್ತು ಹೂಗಳು ಉದುರುತ್ತವೆ. ಇದಕ್ಕಾಗಿ ರಾಮಬಾಣ ಅಂದ್ರೆ HPMನ ಕರೇಷ್ಮಾ. ಇದನ್ನು 1 ಎಕರೆಗೆ 0.5% ಪ್ರಮಾಣದಲ್ಲಿ ಬಳಸಿದಲ್ಲಿ ಫಸಲಿಗಾಗುವ ಫಂಗಸ್ಸಿನ ದುಷ್ಪ್ರಭಾವವನ್ನು ಪೂರ್ತಿಯಾಗಿ ತಡೆಗಟ್ಟುತ್ತವೆ. ಈ ಔಷಧಿ ತನ್ನ ಹೆಸರಿನಂತೆಯೇ ನಿಜವಾಗಿಯೂ ಕರಿಷ್ಮವೇ ಆಗಿದೆ. ಮತ್ತು ಈ ರೀತಿ ಮೆಣಸಿನಕಾಯಿ ಬೆಳೆಯುತ್ತಾ ತನ್ನ ಪೂರ್ತಿ ಆಕಾರ ಮತ್ತು ಬಣ್ಣವನ್ನು ಹೊಂದುತ್ತವೆ. ಹಚ್ಚ ಹಸಿರಾಗಿ ಮತ್ತು ಕಣ್ಣು ಕುಕ್ಕುವಂತೆ. ಮತ್ತು ಬಹಳಷ್ಟು ಖಾರ ಕೂಡ. ಹೌದು, ಮೆಣಸಿನಕಾಯಿ ಎಷ್ಟು ದಷ್ಟಪುಷ್ಟವಾಗಿರುತ್ತೋ ಅದರಿಂದ ತಿಳಿಯುತ್ತೆ ಅದನ್ನ ಚೆನ್ನಾಗಿ ಶ್ರಮವಹಿಸಿ ಬೆಳೆಸಿದ್ದನ್ನು ಸಾಬೀತುಪಡಿಸುತ್ತೆ. ಬಾ ಮಗ. ಖಂಡಿತ. ನನ್ನ ತಾತನ ಒರಟಾದ ಕೈಗಳಲ್ಲಿ ಅಡಗಿರುವ ಸಿಹಿ ರುಚಿಯ ಜೊತೆಗೆ ಮತ್ತು HPMನ ಜೊತೆಗೆ